ಹಾಯ್ ನಮಸ್ತೆ. ಇವತ್ತು ನೋಡಿ ನಾನು ಒಂದು ಚಿಕ್ಕದಾಗಿರೋ ಒಂದು ಚುಕ್ಕಿಯ ರಂಗೋಲಿಯನ್ನು ಹೇಳ್ಕೊಡ್ತೀನಿ ಬನ್ನಿ. ಈ ರಂಗೋಲೆ ನನ್ನ ಮಗಳಿಗೆ 6ನೇ ಕ್ಲಾಸಲ್ಲಿ ಫಸ್ಟ್ ಪ್ರೈಸ್ ತಂದು ಕೊಟ್ಟಿರುವ ರಂಗೋಲಿ. ಸಿಂಪಲ್ಲಾಗಿ ಸರಳವಾಗಿದೆ ಅಲ್ವಾ ನೋಡಿ. ಮಕ್ಕಳು ನೋಡಿದ ತಕ್ಷಣವೇ ಇದೇನೋ ಒಂಥರ ಬುಟ್ಟಿ ಥರ, ಬಾಸ್ಕೆಟ್ ಥರ, ಈ ಥರ ಏನೋ ಹಿಡ್ಕೊಳ್ಳೋ ಥರ ಇದೆ ಅನ್ನೋ ಥರ ಕಾಣಿಸುತ್ತಲ್ವ. ಅದಕ್ಕೆ ಕಲಿತ್ಬಿಡ್ತಾರೆ ಬೇಗ. ತುಂಬ ಚೆನ್ನಾಗಿದೆ, ಈಸಿ, ಸರಳವಾಗಿ ಕಲಿತ್ಕೊಳ್ಳಬಹುದು. ಇದು 6 ಚುಕ್ಕಿ ಇಟ್ಬಿಟ್ಟು ಒಂದಕ್ಕೆ ನಿಲ್ಲಿಸುವುದು. ಓಕೆನಾ, ಬನ್ನಿ ಹೇಳ್ಕೊಡ್ತೀನಿ ಹೇಗೆ ಅಂತ. 1 2 3 4 5 6 1 2 3 4 5 1 2 3 4 1 2 3 1 2 1. ಇಲ್ಲಿ ನೆಕ್ಸ್ಟ್ ಇಲ್ಲಿ ಒಂದೇ ಒಂದು ಲೈನ್ ಹಾಕಿಕೊಳ್ಳಿ. ಓಕೆನಾ, ಇದು 1 2 3 4 5 ಈ ಥರ ಹಾಕ್ಕೊಂಡ್ರೆ ಬೇಗ ಕಲಿಯೋದಕ್ಕೆ ಈಸಿ ಆಗುತ್ತೆ ನೋಡಿ. ಈ ಥರ ಹೂವುಗಳು. ಈ ಥರ ಹೂಗಳನ್ನು ಮಾಡಿಕೊಂಡು ಹೀಗೆ ಈಸಿ 3 ಹೂಗಳು ಬಂದಿವೆ ನೋಡಿ. ನೋಡಿ ಎಷ್ಟು ಚೆನ್ನಾಗೈತಲ್ವ. ಈ 3 ಹೂಗಳಿಗೆ ನಾನೇ ಸುಮ್ಮನೆ ಈ ಥರ ಹೀಗೆ ಮಾಡಿದೆ. ಥರ ಚೆಂದ ಕಾಣಿಸುತ್ತೆ ನೋಡಿ. ಈ ಥರ ಮಾಡಿದಾಗ ಈ ಈ ಒಂದು ರೆಕ್ಕೆ ಇರುತ್ತಲ್ವ, ಆ ರೆಕ್ಕೆಯಿಂದ ಹೀಗೆ ಈ ಈ ರೆಕ್ಕೆಯಿಂದ ಈ ರೆಕ್ಕೆಗೆ ಸೇರಿಸ್ಬಿಟ್ರೆ ಚೆಂದ ಕಾಣಿಸುತ್ತೆ ನೋಡಿ. ನಿಮ್ಗೆ ಇಷ್ಟವಾಗಿರೋ ಯಾವ ಬಣ್ಣ ಬೇಕೋ ಅದನ್ನು ತುಂಬಿಕೊಳ್ಳಿ. ಓಕೆನಾ, ಈ ಥರ ಎಷ್ಟು ಚೆನ್ನಾಗೈತೆ ನೋಡಿ. ಸರಳವಾಗಿ 1 ಸೆಕೆಂಡಲ್ಲೇ ಆಗೋಯ್ತು ಈ ರಂಗೋಲಿ. ಈ ಸರಳವಾದ ಸುಲಭವಾದ ರಂಗೋಲಿಯನ್ನು ನಿಮ್ಮ ಮಕ್ಕಳಿಗೆ ಹೇಳಿಕೊಡಿ. ಅವರು ಕೂಡ ಕಲೀಲಿ, ಮತ್ತು ಕಲಿಯೋದಕ್ಕೆ ತುಂಬ ಈಸಿ. 1 ಸೆಕೆಂಡಲ್ಲೇ ಆಗೋಯ್ತು. ಈ ಥರ ಬಣ್ಣ ಯಾವುದು ಬೇಕೋ ಅದನ್ನು ತುಂಬಿ, ನಾನು ಇಷ್ಟೇ ಇತ್ತು ಕಲರು, ಅದೆಷ್ಟೇ ತುಂಬಿದ್ದೀನಿ ಮನೇಲಿ. ನೀವು ನಿಮ್ಗೆ ಯಾವ್ದು ಬೇಕೋ ಅದಿಷ್ಟ ಆಗಿರೋ ತುಂಬ ಚೆನ್ನಾಗಿ ಲುಕ್ ಅಂದರೆ ಚೆನ್ನಾಗಿ ನೋಡಲು ಕಾಣುವಂತಹ ಬಣ್ಣಗಳನ್ನು ನೀವು ತುಂಬಿಕೊಳ್ಳಿ. ಓಕೆನಾ, ಹಬ್ಬ ಹರಿದಿನಗಳಲ್ಲಿ ಮತ್ತು ಮನೆ ಅಂಗಳದಲ್ಲಿ ಹಾಕಿದರೆ ಎಷ್ಟು ಚೆನ್ನಾಗಿರುತ್ತೆ. ಓಕೆನಾ, ಗೊತ್ತಾಯ್ತಲ್ವಾ. 6ರಿಂದ 1 ಚುಕ್ಕೆ ಇಟ್ಕೊಳ್ಳಿ. 6 ಚುಕ್ಕೆಯಿಂದ ಮಧ್ಯೆ ಮಧ್ಯೆ 1 ಚುಕ್ಕೆ ಇಟ್ಕೊಳ್ಳಿ. ಇಲ್ಲಿಗೆ ಬರುತ್ತೆ. ಅದನ್ನೆಲ್ಲ ಹೂಗಳನ್ನಾಗಿ ಮಾಡಿ ಬಣ್ಣಗಳನ್ನು ತುಂಬಿ. ಓಕೆನಾ, ಈ ಥರ ನಿಮ್ಮ ಮಕ್ಕಳಿಗೂ ಕೂಡ ಹೇಳಿಕೊಡಿ. ಓಕೆ, ಈ ಸರಳವಾದ ಸುಲಭವಾದ ರಂಗೋಲೆ, ಈ ರಂಗೋಲೆ ಇಷ್ಟ ಆಗಿದ್ದರೆ ಮತ್ತು ಈ ರಂಗೋಲೆ ಮಧ್ಯ ಅವರ ಸ್ಕೂಲ್ ಹೆಸರು ಬೇಕಾದರೂ ಬರ್ಕೊಳ್ಬೋದು ನೋಡಿ. ಇಲ್ಲಿ ಮಧ್ಯ ಹೆಸರು, ಆ ಮಕ್ಕಳ ಹೆಸರು, ಸ್ಕೂಲ್ ಹೆಸರು ಬರ್ಕೊಂಡ್ರೆ ಇನ್ನೂ ಚೆಂದ ಕಾಣುತ್ತೆ. ಸಣ್ಣ ಈ ಥರ ಬರೀರಿ, ಬರೆದು ಕಲಿಸಿಕೊಡಿ. ನಿಮ್ಮ ಮಕ್ಕಳಿಗೂ ಕೂಡ ಕಲಿಸಿಕೊಡಿ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಸಿಂಪಲ್ಲಾಗಿ ಸರಳವಾಗಿ. ಈ ಸರಳವಾದ ರಂಗೋಲೆ ನಿಮಗೆ ಇಷ್ಟ ಆಗಿದ್ದರೆ ಮತ್ತು ಗಂಡು ಮಕ್ಕಳಿಗೂ ಕೂಡ ಹೇಳ್ಕೊಡ್ಬೋದು. ಚಿಕ್ಕ ಚಿಕ್ಕ ಮಕ್ಕಳಿರ್ತಾವಲ್ವ, ಏನಾದರೂ ರಂಗೋಲಿ ಕಲಿಬೇಕು ಅಂತ ಅವರಿಗೂ ಕೂಡ ಹೇಳ್ಕೊಡ್ಬೋದು. ಈ ಪುಟಾಣಿ ರಂಗೋಲಿಯನ್ನು ಹೇಳ್ಕೊಡಿ. ಈ ಸುಂದರವಾದ ರಂಗೋಲಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಓಕೆ, ಬಾಯ್.